ಇವತ್ತು ನಾವು ಕಾಲೇಜು ಶಿಕ್ಷಣ ಇಲಾಖೆ ಭೇಟಿ ಮಾಡಿ ಏನಿವತ್ತು ಗೆಸ್ಟ್ ಲೆಕ್ಚರರು UGC ಕ್ವಾಲಿಫೈಡ್ ಆಗಿರೋರು ನೆಕ್ಸ್ಟ್ ಸ್ಟ್ರಿಕ್ಟ್ ಮತ್ತು PhD ಹೋಲ್ಡರ್ಸ್ ತೊಗೊಬೇಕು. ಈ ಒಂದು ಸುಮಾರು ಲಾಸ್ಟ್ ವರ್ಷನೇ ನಾವು ಕೋರ್ಟು ಹೋಗಿ ಸಾಕಷ್ಟು ಹೋರಾಟ ಮಾಡಿ UGC ಅವ್ರನ್ನೇ ತೊಗೊಬೇಕು, UGC ಕ್ವಾಲಿಫೈಡ್ ಆಗಿರೋರನ್ನೇ ತೊಗೊಬೇಕಂತೇಳಿ ಹೋರಾಟ ಮಾಡಿದ ನಂತರ ಇವತ್ತು ಏನು ನೋಟಿಫಿಕೇಷನಲ್ಲಿ UGC ಕ್ವಾಲಿಫೈಡ್ ಆಗಿರೋನ್ನ ಗೆಸ್ಟ್ ಲೆಕ್ಚರರ್ ತೊಗೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಫೇಕ್ PhD ಇದ್ದಾರೆ, ಫೇಕ್ PhD ಇದ್ದಾರೆ, ಫೇಕ್ MPhil ಇದ್ದಾರೆ. ಇವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ಯಾಕೆಂತಂದರೆ ಪ್ರಾಮಾಣಿಕವಾಗಿ ಓದಿ ನೆಟ್ಟು ಸ್ಟೆಟ್ಟು ಮತ್ತು PhD ಹೋಲ್ಡರ್ಸ್ಗೆ ಅನ್ಯಾಯ ಆಗ್ತಾ ಇದೆ. ಅದರ ಸಲುವಾಗಿ ಇವತ್ತು 250 ಜನಕ್ಕೆ ಏನು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಬರೀ 250 ಜನ ಅಲ್ಲ, ಮಿನಿಮಮ್ 3000 ಇದ್ದಾರೆ, 3000 ಜನ ಇದ್ದಾರೆ. ಆ 3000 ಜನದ ಮೇಲೆ ಕ್ರಮ ತೊಗೊಬೇಕು. ಇವತ್ತೇನು ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ, ಕೊನೆ ಡೇಟ್ ಇದೆ. ಇವತ್ತು ಅವರಿಗೆ ನಾವು ಮನವರಿಕೆ ಮಾಡಿದ್ದು ಇವತ್ತು ಎಡಿಟ್ ಆಪ್ಷನ್ನಲ್ಲಿ ಯಾರೆಲ್ಲ ಫೇಕ್ PhD ಇದ್ದಾರೆ, MPhil ಇದ್ದಾರೆ, ಫೇಕ್ PhD ಇದ್ದರೆ ಇವರೆಲ್ಲರೂ ಆಚೆ ಹೋಗಬೇಕು ಮತ್ತು ಇವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೊಬೇಕು. ಇವನ್ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ಸ್ ಇದ್ದಾರೆ, ಪ್ರಿನ್ಸಿಪಲ್ಸ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಕೆಲವೊಂದು ಕಾಲೇಜಲ್ಲಿ ಅವ್ರಿಗೂ ಕ್ರಮ ತೊಗೊಬೇಕು. ಮತ್ತು ಇದರಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಯಾರಿಗೂ ಅವ್ರ ಮೇಲೂ ಕ್ರಮ ತೊಗೊಬೇಕು. JD ಇದ್ದಾರೆ, ಜಾಯಿಂಟ್ ಡೈರೆಕ್ಟರ್, ಅವ್ರ ಮೇಲೂ ಕ್ರಮ ತೊಗೊಬೇಕಾಗುತ್ತೆ. ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟರ ಮೇಲೆ ಕ್ರಮ ತೊಗೊಬೇಕು. ಇಲ್ಲ ಅಂತಂದರೆ ನಾವು ಅವ್ರ ಮೇಲೆ ಅವ್ರ ವಿರುದ್ಧ FIR ಮಾಡಿಸ್ತೀವಿ. ಯಾಕೆಂತಂದರೆ ಇದು ನಾವು KPSC ಇಲ್ಲೂ ಅಷ್ಟೇ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನದ ಮೇಲೆ FIR ಮಾಡಿಸಿದ್ದೀವಿ. ಇಲ್ಲೂ ಅಷ್ಟೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಯಾರೆಲ್ಲ ಫೇಕ್ PhD ಇದ್ದಾರೆ, ಫೇಕ್ MPhil ಇದ್ದಾರೆ, ಫೇಕ್ PH ಇದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ತೊಗೊಬೇಕು. ಮತ್ತು ಇವ್ರಿಗೆ UGC ಪೇ ಸ್ಕೇಲು ಸ್ಯಾಲ್ರೀಸ್ ಬರಬೇಕು. ಮತ್ತು ಇವರು ಬರೀ 10 ತಿಂಗಳಲ್ಲ, 1 ವರ್ಷ 12 ತಿಂಗಳು ಸ್ಯಾಲ್ರಿ ಕೊಡಬೇಕು. ಮತ್ತು ಇನ್ಶೂರೆನ್ಸ್ ಕವರ್ ಮಾಡಬೇಕು. ಮತ್ತು ಏನು ಪರ್ಮನೆಂಟ್ ಲೆಕ್ಚರರ್ನ ಯಾವ ರೀತಿ ನೋಡ್ತಾರೆ ಅದೇ ರೀತಿ ಗೆಸ್ಟ್ ಲೆಕ್ಚರರ್ನ ಇದ್ದಾರೆ ಅವ್ರಿಗೂ ಅಷ್ಟೇ ಅದೇ ರೀತಿ ಟ್ರೀಟ್ಮೆಂಟ್ ಇರಬೇಕು. ಅವ್ರಿಗೆ ಅದೇ ರೀತಿ ಕಾಲೇಜು ಸೇವಾ ಭದ್ರತೆ ಇರಬೇಕು. ಮತ್ತು ಇನ್ಶೂರೆನ್ಸ್ ಕೊಡಬೇಕಂತಲೂ ಕೇಳಿದ್ದೀವಿ, ID ಕಾರ್ಡ್ಸ್ ಕೊಡಬೇಕಂತಲೂ ಕೇಳಿದ್ದೀವಿ. ID ಕಾರ್ಡು ಕೊಡ್ತೀನಿ ಅಂತ ಹೇಳಿದರೆ ಎಲ್ಲ ವಿಚಾರವನ್ನು ತುಂಬ ಗಂಭೀರವಾಗಿ ತೊಗೊತಾರೆ ಅಂತ ಒಂದು ಭರವಸೆಯಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲ ಅಂತಂದರೆ ನಾವು ಕಾಲೇಜು ಶಿಕ್ಷಣ ಇಲಾಖೆ ಮೇಲೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ದೀವಿ. ಇದನ್ನು ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ SOP ಅಷ್ಟೇ, SOP ಓಡಿಸಿ ಪ್ರಿನ್ಸಿಪಲ್ಸ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರೇನಾದ್ರು ಸೀರಿಯಸ್ ಆಗಿ ಆಕ್ಷನ್ ತೊಗೊಂಡಿಲ್ಲ ಅಂತಂದರೆ ಅವ್ರ ಮೇಲೆ ಕ್ರಮ ತೊಗೊಬೇಕಾಗುತ್ತೆ. ಈ ವಿಚಾರವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ತುಂಬ ಸೀರಿಯಸ್ ಆಗಿ ತೊಗೊತಾರೆ ಅನ್ನೋ ಒಂದು ನಂಬಿಕೆ ಇದೆ. ತೊಗೊಂಡಿಲ್ಲ ಅಂತಂದರೆ ನಾವು ಹೇಳಲ್ಲ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರಷ್ಟರ ಮೇಲೆ ಕ್ರಮ ತೊಗೊಬೇಕು. ಇವತ್ತು ಕಷ್ಟಪಟ್ಟು ಓದ್ತಾ ಇರೋರು ಒಂದು ಕರ್ನಾಟಕದಲ್ಲಿ 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಅಲ್ಲೂ ಅಷ್ಟು ಕಾಲೇಜಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗಬೇಕಂತ ಹೇಳಿ ಹೋರಾಟ ಮಾಡ್ತಾ ಇರೋವಂಥದ್ದು. ಕ್ವಾಲಿಟಿ ಎಜುಕೇಷನ್ಸ್ ಯಾಕೆ ಅಂತಂದರೆ ಇವತ್ತು ಯಾರು ಶ್ರೀಮಂತರ ಮಕ್ಕಳು ಕಾಲೇಜ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗೋಂಥವ್ರು ಬಡವ್ರ ಮಕ್ಕಳು, ಮಧ್ಯಮ ವರ್ಗದವರು, ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಂತಂದರೆ ಫೇಕ್ PhD, ಫೇಕ್ PH, ಫೇಕ್ MPhil ಮಾಡಿಕೊಂಡು ಹೊರಗಡೆ ಯೂನಿವರ್ಸಿಟಿ ಅಂದರೆ ಔಟ್ ಆಫ್ ಇಂಡಿಯಾದಲ್ಲಿ ಔಟ್ ಆಫ್ ಕಂಟ್ರಿಯಿಂದ ಔಟ್ ಆಫ್ ಸ್ಟೇಟ್ಸಿಂದ ಸುಮಾರು 700 ಜನ ಇದ್ದಾರಂತೆ. ಬರೀ 700 ಜನ ಅಲ್ಲ, ಸುಮಾರು 3000 ಜನ ಇದ್ದಾರೆ. PhD ಹೋಲ್ಡರ್ಸೇ 700 ಜನ ಇದ್ದಾರೆ ಅಂತಾರೆ. ಅಷ್ಟು ಜನದ ಮೇಲೆ ಕ್ರಮ ತೊಗೊಬೇಕು. ಯಾಕೆಂದರೆ ಕೆಲವೊಂದು ಕಾಲೇಜಸ್ ಇರಲ್ಲ, ಇವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ, ಅವ್ರ ಮೇಲೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಬೇಕು. ಯಾಕೆಂತಂದರೆ ಇಲ್ಲಿ ಪ್ರಾಮಾಣಿಕವಾಗಿ ವರ್ಷಾನುಗಟ್ಟಲೆ ಇಡೀ ಲೈಫ್ ಪೂರ್ತಿ ನೆಟ್ಟು ಸ್ಟೆಟ್ಟು PhD ಮಾಡಿಕೊಂಡು ಓದ್ತಾ ಇರ್ತಾರೆ. ಇವ್ರು ಬರೀ ಒಂದೇ ರಾತ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಇವ್ರ ಮೇಲೆ ಸೀರಿಯಸ್ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ಅವ್ರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನು ಸೀರಿಯಸ್ ಆಗಿ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.